ರಾಮಚಂದ್ರ ಗುಣಪರಿಪೂರ್ಣನಾಗಿದ್ದರೂ ಕೂಡ ಗುಣವಂತರನ್ನು, ಜ್ಞಾನಿಗಳನ್ನು, ಹಿರಿಯರನ್ನು ಪೂಜಿಸಬೇಕು, ಎದ್ದು ಗೌರವಿಸಬೇಕು, ಸತ್ಕರಿಸಬೇಕು, ಆದರಿಸಬೇಕು ಅನ್ನುವುದನ್ನು ಜಗತ್ತಿಗೆ ತಾನು ತೋರಿಸಿಕೊಡುವುದಕ್ಕಾಗಿ ತಾನು ಪೂಜೆಯನ್ನು ಮಾಡಿ ತೋರಿಸ್ತಾನೆ. ಸಾಮಾನ್ಯವಾಗಿ ಇನ್ನೊಬ್ಬರಿಗೆ ನೀನು ಹೀಗೆ ಮಾಡು ಅಂತ ಹೇಳಬಹುದು. ಯಾವುದನ್ನು ಮಾಡಿದರೆ ನಮ್ಮ ದೊಡ್ಡಸ್ತಿಕೆಗೆ ಧಕ್ಕೆ ಬರುತ್ತೆ, ಅದನ್ನು ನೇರವಾಗಿ ಮಾಡಿ ತೋರಿಸುವುದಕ್ಕೆ ಸಾಧ್ಯ ಇಲ್ಲ. ಕಸಗುಡಿಸುವ ಒಬ್ಬ ವ್ಯಕ್ತಿಗೆ ಕಸಗುಡಿಸುವಂತ ಆಜ್ಞೆ ಮಾಡಬಹುದು. ಕೆಲವರು ನೇರವಾಗಿ ಆದೇಶ ಮಾಡಿದರೂ ತಮ್ಮ ಸ್ಥಾನಕ್ಕೆ, ತಮ್ಮ ಸ್ಟೇಟಸ್ಸಿಗೆ ಅದು ಚ್ಯುತಿ ಅಂತ ಭಾವಿಸ್ತಾರೆ. ತಾವು ತಮ್ಮ ಕೆಳಗಿದ್ದವರಿಗೆ ಹೇಳ್ತಾರೆ, ಅವರು ಅವರ ಕೆಳಗಿದ್ದವರಿಗೆ. ಆ ರೀತಿ ಆ ಒಂದು ತಾರತಮ್ಯ ಕ್ರಮದಲ್ಲಿ ತಮ್ಮದೇ ಆದ ಪ್ರೋಟೋಕಾಲ್ ಮೇಂಟೈನ್ ಮಾಡೋ ಹಾಗೆ, ಆ ಹೈರಾರ್ಕಿಯನ್ನು ಉಳಿಸಿಕೊಳ್ಳೋ ಹಾಗೆ ಇನ್ನೊಬ್ಬರ ಕಡೆಯಿಂದ ಹೇಳಿಸ್ತಾರೆ. ನೇರವಾಗಿ ಹೇಳೋದು ತಮ್ಮ ಸ್ಥಾನಕ್ಕೆ ಶೋಭಿಸೋದಿಲ್ಲ ಅಂತ ಭಾವಿಸ್ತಾರೆ. ಇನ್ನು ತಾವೇ ಅದನ್ನು ಮಾಡಿ ತೋರಿಸೋದಂತೂ ಬಹಳ ದೂರ ಉಳಿತು. ದೇವರ ದಯೆ, ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂತ ವಿಚಾರ ಮಾಡಿ. ತಾನು ಸರ್ವೋತ್ತಮ, ಅಮರಾಸುರ ಸಿದ್ಧ ವಂದ್ಯಂ. ದೇವತೆಗಳು ಪರಮಾತ್ಮನಿಗೆ ಬಾಗಿ ನಮಿಸ್ತಾರೆ. ಋಷಿಮುನಿಗಳು, ಮಾನವರಂತೂ ಹೇಳಬೇಕಾಗಿಲ್ಲ. ಸಾಧು ಸ್ವಭಾವರಾದ ಅಸುರರಿದ್ದಾರೆ, ಪ್ರಹ್ಲಾದರಾಜರು, ಬಲಿಚಕ್ರವರ್ತಿ ಮೊದಲಾದವರು. ಅಂಥವರು ಭಗವಂತನಿಗೆ ನಮಸ್ಕಾರ ಮಾಡುತ್ತಾರೆ. ಅಮರರಿಂದಲೂ, ಅಸುರರಿಂದಲೂ, ನರರಿಂದಲೂ ವಂದ್ಯನಾದಂತಹ ಭಗವಂತ. ಆದರೆ ವೃದ್ಧಾನಾಂ ಪ್ರತಿಪೂಜಕಃ, ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ನಚಾನೃತ ಕಥೋ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕಃ. ಪ್ರತಿಪೂಜಕಃ ಅನ್ನುವುದಕ್ಕೆ ವ್ಯಾಖ್ಯಾನಕಾರರು ಹೇಳುವಾಗ ಪ್ರತ್ಯುದ್ಗಮ್ಯ ಪೂಜಕಃ ಅಂತ. ದೊಡ್ಡವರು ಬಂದಾಗ ಎದ್ದು ಅವರಿಗೆ ಸ್ವಾಗತವನ್ನು ಮಾಡಬೇಕು. ಸ್ವಾಗತ ಮಾಡಿ, ನಮಸ್ಕಾರ ಮಾಡಿ, ಅವರ ಅಪೇಕ್ಷೆಗೆ ತಕ್ಕಂತೆ ತಾನು ಸೇವೆಯನ್ನು ಮಾಡುವುದಕ್ಕೆ ಸಿದ್ಧನಾಗಬೇಕು ಅಂತ ಮಹಾಭಾರತ ಹೇಳುತ್ತದೆ. ಊರ್ಧ್ವಂ ಪ್ರಾಣಾಹ್ಯುತ್ಕ್ರಾಮಂತಿ ಯೂನಸ್ಥವಿರಾಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ದೀರ್ಘಾಯುಷ್ಯದ ರಹಸ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ನುಡಿದ ಮಾತಿದು. ದೀರ್ಘ ಆಯುಷ್ಯವಂತನಾಗಬೇಕಾದರೆ ಮನುಷ್ಯ ಏನು ಮಾಡಬೇಕು ಅಂತ ಅನೇಕ ನಿಯಮಗಳನ್ನು ಭೀಷ್ಮಾಚಾರ್ಯರು ತಿಳಿಸ್ತಾ ಈ ಒಂದು ಮಾತನ್ನು ಹೇಳುತ್ತಾರೆ. ಪ್ರಾತಃ ಕಾಲದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಏಳಬೇಕು, ದೇವತೆಗಳ ಪೂಜೆಯನ್ನು ಮಾಡಬೇಕು, ಸಕಾಲ ಸಂಧ್ಯಾವಂದನಾದಿಗಳನ್ನು ಮಾಡಬೇಕು, ದೈಹಿಕವಾದಂತಹ ಶುದ್ಧಿಯನ್ನು, ಶೌಚವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಅನೇಕ ನಿಯಮಗಳನ್ನು ಹೇಳುತ್ತಾರೆ. ರಾತ್ರಿ ಕಾಲದಲ್ಲಿ ಮೊಸರು ತಿನ್ನಬಾರದು, ಬಹಳ ನಿಯಮಗಳನ್ನು ಹೇಳುತ್ತಾರೆ. ಅದರಲ್ಲಿ ಪ್ರಧಾನವಾಗಿ ಹೇಳುವುದು ಇದು: ತನಗಿಂತಲೂ ವಯಸ್ಸಿನಲ್ಲಿ ಹಿರಿಯರು ಬಂದಾಗ, ಜ್ಞಾನದಲ್ಲಿ, ತಪಸ್ಸಿನಲ್ಲಿ, ಗುಣವಂತಿಕೆಯಲ್ಲಿ ವೃದ್ಧರು, ಹಿರಿಯರು, ಬೆಳೆದು ನಿಂತವರು ಅಂತ ಅರ್ಥ. ವೃದ್ಧರು ಅಂತ ಏನು ಬೆಳೆದು ನಿಲ್ಲೋದು? ಕೇವಲ ಶರೀರದಿಂದ ಅಂತ ತಾತ್ಪರ್ಯವಲ್ಲ. ವಯಸ್ಸು, ಜ್ಞಾನ, ಗುಣವಂತಿಕೆ, ಸಜ್ಜನಿಕೆ,
ಧರ್ಮ, ವಿಷ್ಣು ಭಕ್ತಿ, ಹೀಗೆ ಅನೇಕ ಶುಭ ಧರ್ಮಗಳಿಂದ ಬೆಳೆದು ನಿಂತವರು ವೃದ್ಧರು. ಅಂಥವರು ಬಂದಾಗ ತಾನು ಎದ್ದು ಅವರಿಗೆ ಸ್ವಾಗತ ಮಾಡಿದರೆ ಇವನ ಪ್ರಾಣ ಶಕ್ತಿ ಸ್ವಸ್ಥಾನದಲ್ಲಿ ಸ್ಥಿರವಾಗಿ ಇರುತ್ತದೆ. ಇವನೆದ್ದಿಲ್ಲ ಅಂದರೆ ಇವನೊಳಗಿನ ಪ್ರಾಣಶಕ್ತಿ ಮೇಲೆ ಏಳುತ್ತದಂತೆ. ಅದು ಎಷ್ಟೆಷ್ಟು ಮೇಲೆ ಏಳುವ ಪ್ರಯತ್ನ ಮಾಡುತ್ತೆ ಅಷ್ಟಷ್ಟು ಇವನ ಆಯುಷ್ಯ ಕಡಿಮೆಯಾಗಿದೆ ಅಂತ ಅರ್ಥ. ಊರ್ಧ್ವಂ ಪ್ರಾಣಾಹ್ಯುತ್ಕ್ರಾಮಂತಿ, ಆ ಪ್ರಾಣಶಕ್ತಿ ಅದು ಮೇಲೆ ಬರ್ತದೆ, ಅರ್ಥಾತ್ ಇವನ ಆಯುಷ್ಯ ಕಡಿಮೆಯಾಗ್ತಾ ಹೋಗ್ತದೆ. ಆದರೆ ಎದ್ದು ನಿಂತು ಸ್ವಾಗತ ಮಾಡಿ ಬಾಗಿ ನಮಿಸಿದರೆ ಅದು ಸ್ಥಿರವಾಗತ್ತೆ, ಆಯುಷ್ಯ ಗಟ್ಟಿಯಾಗ್ತದೆ, ದೀರ್ಘಾಯುಷ್ಯವಂತನಾಗ್ತಾನೆ ಎಂಬ ಮಾತನ್ನು ಮಹಾಭಾರತ ತಿಳಿಸಿಕೊಡುತ್ತದೆ. ಆ ಎದ್ದು ನಿಂತು ನಮಸ್ಕಾರ ಮಾಡಿ ಗೌರವವನ್ನು ಸಲ್ಲಿಸುವುದಕ್ಕೆ ಎಂದಿಗೂ ಹಿಂಜರಿಯಬಾರದು. ಇದನ್ನು ಎಲ್ಲರೂ ತಿಳಿಯಬೇಕಾದದ್ದು. ತಮಗಿಂತಲೂ ಹಿರಿಯರಿಗೆ ನಮಸ್ಕಾರ ಮಾಡುವುದಕ್ಕೆ, ಎದ್ದು ಸ್ವಾಗತ ಮಾಡುವುದಕ್ಕೆ ಅರ್ಹರು, ಯೋಗ್ಯರು ಅಂತ ಯಾರಿದ್ದಾರೆ ಅವರಿಗೆ ಉತ್ಸಾಹದಿಂದ ಮಾಡಬೇಕು. ಅಂತೂ ಯಾರೂ ನಮಗಿಂತ ದೊಡ್ಡವರು ಇಲ್ಲಿ ಕಾಣಿಸ್ತಾ ಇಲ್ಲ, ಭಾಳ ಸಂತೋಷ ಅಂತ, ಸಂತೋಷ ಅಲ್ಲ, ದುಃಖ ಪಡಬೇಕು. ಆ ಅವಕಾಶ ತಪ್ಪಿತಲ್ಲ ಅಂತ ದುಃಖ ಪಡಬೇಕು. ಕಾರಣ ದೊಡ್ಡ ಲಾಭ, ಅದು ಲಾಟ್ರಿ ಹತ್ತಿದ ಹಾಗೆ. ಫುಕ್ಕಟೆಯಾಗಿ ಏನೇನೂ ಸಾಧನೆ ಮಾಡದೆ ಕೂತಲ್ಲೇ ಕೂತು ಸಾಧಕರ ಸಾಧನೆಯ ಪುಣ್ಯದ ಲಾಭವನ್ನು ಅವರಿಗೆ ಬಾಗಿ ನಮಸ್ಕರಿಸುವುದರಿಂದ ಇವನು ಪಡೆದುಕೊಳ್ತಾನೆ, ಅವರ ಆಶೀರ್ವಾದದಿಂದ. ಕಷ್ಟಪಟ್ಟವರು ಅವರು, ಇವನಿಗೆ ಸುಮ್ಮನೆ ಸಿಗತ್ತೆ ಲಾಭ. ಎಷ್ಟರ ಮಟ್ಟಿಗೆ ನಮಸ್ಕಾರದ ಮಹತ್ವ ಇದೆ ಅಂತ. ಯುಧಿಷ್ಠಿರ ಯುದ್ಧದ ಪ್ರಾರಂಭ ಆಗುತ್ತಾ ಇದೆ. ಯುದ್ಧ ಪ್ರಾರಂಭ ಆಗ್ತಾ ಇರುವಾಗ ಎದುರು ಪಕ್ಷದಲ್ಲಿ ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ. ಅವರು ನಿಂತದ್ದು ಕೌರವರ ಪಕ್ಷದಲ್ಲಿ. ಅವರು ನಿಂತದ್ದೇ ಪಾಂಡವರ ಪಕ್ಷದಲ್ಲಿದ್ದವರನ್ನೆಲ್ಲ ಸೋಲಿಸಬೇಕು ಅಂತಲೇ ಆ ಕಡೆಗೆ ನಿಂತವರು. ದುರ್ಯೋಧನನ ದಾಕ್ಷಿಣ್ಯಕ್ಕೆ ಸ್ವಭಾವತಃ ಸಜ್ಜನರು. ಆದರೆ ಭಗವಂತನ ಸಂಕಲ್ಪ, ಕೌರವ ಪಕ್ಷದಲ್ಲಿ ಅವರಿದ್ದಾರೆ. ಅವರ ಜೊತೆಗೆ ಇವರು ಯುದ್ಧ ಆಡಬೇಕಾಗಿದೆ. ಯುದ್ಧದ ಪ್ರಾರಂಭ ಮಾಡಬೇಕು. ಒಬ್ಬರು ಗುರುಗಳು, ಇನ್ನೊಬ್ಬರು ಪಿತಾಮಹ. ಹಾಗಾದರೆ ಪಿತಾಮಹನ ಗುರುಗಳ ಆಜ್ಞೆ ಬೇಕು, ಅನುಜ್ಞೆ ತೆಗೆದುಕೊಂಡು ಯುದ್ಧ ಪ್ರಾರಂಭ ಮಾಡಬೇಕು ಅಂತ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಆಜ್ಞೆ ಕೊಡ್ರಿ ಅಂತ ಕೇಳೋ ಸ್ಥಿತಿ ಅಲ್ಲ. ಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಈ ವಾತಾವರಣದಲ್ಲಿ ಹೇಗೆ ಅವರ ಅನುಜ್ಞೆಯನ್ನು ಕೇಳೋದು, ಹೇಗೆ ನಮಸ್ಕಾರ ಮಾಡೋದು? 2 ಬಾಣಗಳನ್ನು ಬಿಟ್ಟರೆ ಆ 2 ಬಾಣಗಳು ಹೋಗಿ ಕಾಲಿನ ಹತ್ತಿರ ನಿಲ್ತವೆ, ಅಂದರೆ ನಮಸ್ಕಾರ ಮಾಡಿದ ಹಾಗೆ ಲೆಕ್ಕ ಅದು. ಇನ್ನೊಂದು ಬಾಣ ಕಿವಿ ಹತ್ತಿರ, ಕಿವಿ ಒಳಗಲ್ಲ, ಮತ್ತೆ ಕಿವಿ ಹತ್ತಿರ ಹೋಗಿರ್ತವೆ, ಅಂದರೆ ಅನುಜ್ಞೆಯನ್ನು ಕೇಳಿದ ಹಾಗೆ ಯುದ್ಧ ಪ್ರಾರಂಭ ಮಾಡಬಹುದಾ ಅಂತ ಕಿವಿಯಲ್ಲಿ ತಾನೇ ಕೇಳೋದು. ಆಗ ಅವರಿಂದ ಆಶೀರ್ವಾದ ಬರುತ್ತದೆ, ವಿಜಯೀ ಭವ ಅಂತ. ಇವ್ರನ್ನ ಹೊಡೆಯೋದಕ್ಕೆ ನಿಂತಾರೆ, ಅವರು ಸೋಲಿಸೋದಕ್ಕೆ ನಿಂತಾರೆ, ಶತ್ರು ಪಕ್ಷದೊಳಗೆ ನಿಂತಾರೆ, ಆಶೀರ್ವಾದ ಕೊಡ್ತಾರೆ, ವಿಜಯೀ ಭವ ಅಂತ. ಎದರ ಶಕ್ತಿ ಇದು? ನಮಸ್ಕಾರದ ಶಕ್ತಿ. ಹೊಡೆಯೋದಕ್ಕೆ ನಿಂತವರು, ಯುದ್ಧ ಆಡೋದಕ್ಕೆ ಬಂದವರು ವಿಜಯೀ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅಂದರೆ ನಿಮ್ಮ ಶ್ರೇಯಸ್ಸಾಗಲಿ, ನಿಮಗೆ ಮಂಗಲ ಆಗಲಿ, ನಿಮಗೆ ಕಲ್ಯಾಣ ಆಗಲಿ, ನಿಮಗೆ ಅಭಿವೃದ್ಧಿ ಆಗಲಿ ಅಂತೇನೆ ಕನಸು ಕಾಣುವವರು, ಅದನ್ನೇ ನನಸಿನಲ್ಲಿ ಅನುಭವಿಸಬೇಕು ಅಂತ ಬಯಸುವವರು, ತಂದೆ ತಾಯಿಗಳು, ಗುರುಗಳು, ಹಿರಿಯರು, ವೃದ್ಧರು, ಜ್ಞಾನಿಗಳು ನಮಸ್ಕಾರ ಮಾಡಿದರೆ ನಿಮಗೇನು ಕೆಟ್ಟಾಗಲಿ ಅಂತಾರ? ಮನಸ್ಸು ತುಂಬಿ ಆಶೀರ್ವಾದ ಮಾಡುತ್ತಾರೆ. ಅವರ ಆಶೀರ್ವಾದಕ್ಕೆ ದೇವರು ಬೆಲೆ ಕೊಡ್ತಾನೆ. ಕೂರ್ಮ ಅಪತ್ಯಮಿವ ಕೂರ್ಮಾಣಂ ಅಂತ. ಕೂರ್ಮ ಆಮೆ ತನ್ನ ಮಗುವಿಗೆ ಉಳಿದ ಪ್ರಾಣಿಗಳಂತೆ ಆಹಾರ ತಿನ್ನಿಸಲಿಕ್ಕೆ ಹೋಗೋದಿಲ್ಲ. ಸಮುದ್ರದಲ್ಲಿ, ನದಿಯಲ್ಲಿ, ಎಲ್ಲೆಲ್ಲಿಯೋ ತನ್ನ ಮರಿಗಳನ್ನು ಅದು ಬಿಟ್ಟುಬಿಡ್ತದೆ. ಅದೆಲ್ಲಿಯೋ ಇರ್ತದೆ, ತಾಯಿ ಎಲ್ಲಿಯೋ ಇರ್ತದೆ.
ಇದ್ದಲ್ಲಿ ನನ್ನ ಮಗುವಿಗೆ ಆಹಾರ ಸಿಗಲಿ, ಅದು ಸುಖವಾಗಿರಲಿ ಅಂತ ಕೇವಲ ಮನಸ್ಸಿನಿಂದ ಅದು ಅಪೇಕ್ಷೆ ಪಡುತ್ತೆ. ದೇವರು ಇಷ್ಟು ಚೆನ್ನಾಗಿ ವ್ಯವಸ್ಥೆ ಇಟ್ಟಿದ್ದಾನೆ ಅಂದರೆ, ಈ ಮೊಬೈಲಿನ ಯುಗದೊಳಗೆ ನಾವು ಬಹಳಷ್ಟು ಪ್ರಗತಿಯನ್ನು ಪಡೆದಿದ್ದೇವೆ ಅಂತ ನೀವು ತಿಳಿದಿದ್ದೀರಲ್ಲ. ಅನಾದಿ ಕಾಲದಿಂದಲೂ ಈ ವ್ಯವಸ್ಥೆಯನ್ನು ಪರಮಾತ್ಮ ಇಟ್ಟಿದ್ದಾನೆ. ಯಾವುದೇ ಕನೆಕ್ಷನ್ ಇಲ್ಲ. ಇದು ಮನಸ್ಸಿನಲ್ಲಿ ಅಪೇಕ್ಷೆ ಪಟ್ಟರೆ ಅದರ ಮಗುವಿಗೆ ಅಲ್ಲಿ ಆಹಾರ ಸಿಗತ್ತೆ, ಆ ಮಗು ಸುಖವಾಗಿ ಬೆಳೀತದೆ. ತೊಡೆಯ ಮೇಲೆ ಕೂಡಿಸಿಕೊಂಡು ಹಾಲು ಕುಡಿಸುವ ತಾಯಂದಿರು ಇದ್ದಾರೆ, ಅವರೂ ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾರೆ. ಹಾಲು ಕುಡಿಸಿ ಮಕ್ಕಳನ್ನು ಮರಿಗಳನ್ನು ಹಾಗೆ ಬಿಟ್ಟುಬಿಡ್ತವೆ, ಹಾಗೂ ತಾಯಂದಿರಿದ್ದಾರೆ ಬೇರೆ ಬೇರೆ ಪ್ರಾಣಿಗಳಲ್ಲಿ. ಹುಟ್ಟಿದ ಕೂಡಲೇ ನೀರಲ್ಲಿ ಬಿಡುವಂಥದ್ದು ಇದೆ. ಮನಸ್ಸಿನಲ್ಲೇನೇ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಬಯಸಿದರೆ ಒಳ್ಳೆಯದಾಗತ್ತೆ ಅಂತ. ಹೀಗಿರಬೇಕಾಗಿದ್ದರೆ ಭಕ್ತಿಯಿಂದ ಬಾಗಿ ನಮಿಸಿ ಹಿರಿಯರ ಜ್ಞಾನಿಗಳ ಆಶೀರ್ವಾದವನ್ನು ಪಡೆದರೆ ಅದನ್ನು ದೇವರು ಸತ್ಯ ಮಾಡ್ತಾನೆ. ಇದರರ್ಥ ತಂದೆ ತಾಯಿಗಳು ಸ್ವತಂತ್ರ ಅಂತ ನಾನು ಹೇಳ್ತಾ ಇಲ್ಲ, ಅವರು ಸರ್ವಸಮರ್ಥರು ಅಂತ. ಅಂತರ್ಯಾಮಿಯ ಶಕ್ತಿ ಇದೆ. ಒಳಗಿದ್ದ ಭಗವಂತ ನನ್ನ ಆದೇಶದಂತೆ ಇವನು ಹಿರಿಯರಿಗೆ ನಮಸ್ಕರಿಸಿದ್ದಾನೆ, ಬಾಗಿದ್ದಾನೆ, ವಿನಯದಿಂದ ವರ್ತನೆ ಮಾಡಿದ್ದಾನೆ ಅಂದರೆ ಇವನ ಇಷ್ಟಾರ್ಥಗಳನ್ನು ನಾನು ಪೂರ್ಣ ಮಾಡಬೇಕು ಅಂತ ಸತ್ಯ ಸಂಕಲ್ಪನಾದ ಪರಮಾತ್ಮ ತಾನು ಆ ಕಾರ್ಯವನ್ನು ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಹಿರಿಯರಿಗೆ ಎದ್ದು ಸ್ವಾಗತ ಮಾಡಿ ನಮಸ್ಕಾರ ಮಾಡುವಂತಹ ಪ್ರವೃತ್ತಿಯನ್ನು ಬಹಳಷ್ಟು ಬೆಳೆಸಿಕೊಳ್ಳಬೇಕು. ಸಾಧ್ಯವಿದ್ದಷ್ಟು, ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ತಪ್ಪಿಸಿಕೊಂಡ್ರೆ ಲಾಭನ ನಾವು ಕಳೆದುಕೊಳ್ತೇವೆ, ಲಾಭದಿಂದ ನಾವು ವಂಚಿತರಾಗ್ತೇವೆ, ಹಾನಿ ನಮಗಿದೆ. ಈ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ತಿಳಿಸಿಕೊಡ್ತಾನೆ. ನೋಡಿದರೆ ಜಗತ್ತಿನೊಳಗೆ ಯಾರೇ ಎಲ್ಲಿಯೇ ಯಾರಿಗೇ ನಮಸ್ಕಾರ ಮಾಡಿದರೂ ದೇವರ ಚಿಂತನದೊಂದಿಗೆ ಮಾಡಬೇಕು ಎಂದಿದ್ದಾರೆ. ಎರಡು ಹೇಳಿದ್ದಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಕರ್ಮನಿರ್ಣಯದ ಕೊನೆಯ ಭಾಗದಲ್ಲಿ ಸದೇಹಮಾನಿ ಹರಯೇ ಪ್ರಣಮೇತ್ ಕೇವಲಾಯವ. ಕೆಲವೊಮ್ಮೆ ಉತ್ತಮರಾದಂತಹ ವ್ಯಕ್ತಿಗಳು ಕೂಡ ಚಿಕ್ಕವರಿಗೆ ನಮಸ್ಕಾರ ಮಾಡೋ ಸಂದರ್ಭ ಬರುತ್ತೆ, ಒಂದು ಸ್ಥಾನದಲ್ಲಿದ್ದಾರೆ ಅನ್ನೋದಕ್ಕೋಸ್ಕರ. ಆಗ ಒಳಗಿದ್ದ ಭಗವಂತನಿಗೆ ಮಾತ್ರ ನಮಸ್ಕಾರ. ಚಿಕ್ಕವರೇ ದೊಡ್ಡವರಿಗೆ ನಮಸ್ಕಾರ, ನಿಜವಾಗಿಯೂ ಯೋಗ್ಯತೆಯಲ್ಲಿ ಚಿಕ್ಕವರೇ ದೊಡ್ಡವರಿಗೆ ನಮಸ್ಕಾರ ಮಾಡುವ ಪ್ರಸಂಗ ಇರುತ್ತದೆ, ಜ್ಞಾನಿಗಳಿಗೆ, ತಪಸ್ವಿಗಳಿಗೆ, ದೇವತೆಗಳಿಗೆ. ಆಗ ಕೇವಲ ಭಗವಂತನಿಗೆ ನಮಸ್ಕಾರ ಅಲ್ಲ, ಸದೇಹಮಾನಿ ಹರಯೇ, ಆ ದೇಹಾಭಿಮಾನಿಯಾದ ಜೀವನಿಗೂ ನಮಸ್ಕಾರ. ಯಾಕೆಂದರೆ ಜೀವನು ಇವನಿಗಿಂತ ದೊಡ್ಡವನಾಗಿರ್ತಾನೆ, ಅವನಿಗೂ ನಮಸ್ಕಾರ, ಒಳಗಿದ್ದ ಭಗವಂತನಿಗೂ ನಮಸ್ಕಾರ, ಇಬ್ಬರಿಗೂ ಮಾಡಬೇಕು ಅಂತ ಹೇಳ್ತಾರೆ. ಸದೇಹಮಾನಿ ಹರಯೇ, ದೊಡ್ಡವರಿಗೆ. ಚಿಕ್ಕವರಿಗೆ ಮಾಡೋ ಸಂದರ್ಭ ಬಂದರೆ ಪ್ರಣಮೇತ್ ಕೇವಲಾಯವ. ಈ ಅನುಸಂಧಾನದಿಂದ ನಮಸ್ಕಾರ ಮಾಡಬೇಕು. ಅಂತೂ ದೇವರಿಗೆ ನಮಸ್ಕಾರ ತಪ್ಪಿದ್ದಲ್ಲ. ದೇವರ ಚಿಂತನ ಇಲ್ಲದಂಥ ಕೇವಲ ತಂದೆ, ಕೇವಲ ತಾಯಿ, ಕೇವಲ ಗುರು, ಅಣ್ಣ, ಕಕ್ಕ, ಮಾಮ ಯಾರೇ ಇರಬಹುದು, ಯಾರಿಗೇ ನಮಸ್ಕಾರ ಮಾಡಬೇಕಾದರೂ ದೇವರ ಅನುಸಂಧಾನ ಇಲ್ಲದೆ ಮಾಡಬಾರದು ಅಂತ ಚತುರ್ಥ ಸ್ಕಂದ ಭಾಗವತದಲ್ಲಿ ಮಹಾರುದ್ರದೇವರು ಪಾರ್ವತೀ ದೇವಿಗೆ ಉಪದೇಶ ಮಾಡುವಾಗ ಹೇಳ್ತಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ಎದ್ದು ಸ್ವಾಗತ ಮಾಡೋದು, ನಮಸ್ಕಾರ ಮಾಡೋದು, ಇದೆಲ್ಲವೂ ಕೂಡ ಕೇವಲ ದೇಹಾಭಿಮಾನಿಯಾದ ಜೀವನಿಗೆ ಮಾಡತಕ್ಕದ್ದಲ್ಲ, ಅಂತರ್ಯಾಮಿಯಾದ ಭಗವಂತನಿಗೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಗುಹಾಶಯೈವ ನ ದೇಹಮಾನಿನೇ, ಅಂತರ್ಯಾಮಿಯಾದ ಪರಮಾತ್ಮನಿಗೇ ಮಾಡಬೇಕು, ಜೀವರಿಗೆ ಮಾಡಲೇಬಾರದು ಅನ್ನೋ ಹಾಗಿದೆ. ಅದು ಆ ಪ್ರಸಂಗಕ್ಕೆ ತಕ್ಕಂತೆ ಹೇಳಿದ್ದು ರುದ್ರದೇವರು. ಯಾಕೆ ಅಂದರೆ ದಕ್ಷ ಪ್ರಜಾಪತಿ ಮಾವನಿಗೆ ಯಾಕೆ ನೀವು ನಮಸ್ಕಾರ ಮಾಡಲಿಲ್ಲ ಅಂತ ಪಾರ್ವತಿ ಕೇಳಿದರೆ, ದಕ್ಷ ಪ್ರಜಾಪತಿ ಚಿಕ್ಕವ, ತಾರತಮ್ಯದಲ್ಲಿ 10ನೇ ಕಕ್ಷೆಯಲ್ಲಿ ಬರ್ತಾನೆ.
ರುದ್ರದೇವರು 5ನೇ ಕಕ್ಷೆಯಲ್ಲಿ ಬರುವವರು, ಮೇಲಿನವರು. ದಕ್ಷ ಪ್ರಜಾಪತಿಗಿಂತಲೂ ಬಹಳ ದೊಡ್ಡವರು, ಅವನ ಗುರುಗಳು ಅವನಿಗಿಂತಲೂ ಉತ್ತಮರು, ಬಿಂಬರು, ಮಹಾನುಭಾವರು, ಪ್ರೇರಕರು. ಹಾಗಾಗಿ ಅವನಿಗೆ ನಾನು ಮಾವ ನೋಡಿ, ಯೋಗ್ಯತೆಯಲ್ಲಿ ಚಿಕ್ಕವ ಆದರೆ ಮಾವ ಅನ್ನೋದಕ್ಕಾಗಿ ನಮಸ್ಕಾರ ಮಾಡಬೇಕು. ಆಗ ಯಾರಿಗೆ ಮಾಡಬೇಕು? ಒಳಗಿದ್ದ ಭಗವಂತನಿಗೆ ಮಾತ್ರ. ಆ ದೃಷ್ಟಿಯಲ್ಲಿ ಗುಹಾಶಯ ಯೈವ ನ ದೇಹಮಾನಿನೇ ಎಂದರು. ದೇಹಾಭಿಮಾನಿಗೆ ನಾನು ನಮಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಇನ್ನು ನಮ್ಮಂಥವರೆಲ್ಲ ಇರ್ತೇವಲ್ಲ, ನಮ್ಮ ಗುರುಗಳು, ದೊಡ್ಡವರು, ಜ್ಞಾನಿಗಳು, ಅವರು ನಮಗಿಂತಲೂ ಉತ್ತಮರೇ ಇರ್ತಾರೆ. ಆಗ ನಾವು ನಮಸ್ಕಾರ ಮಾಡಲೇಬೇಕು. ರುದ್ರದೇವರಾದರೂ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಕೇವಲ ದೇವರಿಗೆ ಮಾಡೋ ಹಾಗಿಲ್ಲ, ಬ್ರಹ್ಮದೇವರಿಗೂ ಮಾಡಿ ದೇವರಿಗೂ ಮಾಡಬೇಕಲ್ವ. ಆಗ ಹೇಗೆ? ಆಗಲೂ ಭಾಗವತವೇ ಉತ್ತರ ಕೊಡ್ತದೆ. ಗುಹಾಶಯ ಯೈವನ ದೇಹಮಾನಿನೇಪಿ, ಕೇವಲ ಒಳಗಿದ್ದ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಮಾತ್ರ ಅಲ್ಲ, ದೇಹಾಭಿಮಾನಿಗೂ ಮಾಡಿ ಒಳಗಿದ್ದ ಪರಮಾತ್ಮನಿಗೂ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರೇನು ಕರ್ಮನಿರ್ಣಯದಲ್ಲಿ ಹೇಳಿದ್ದಾರೆ, ಅದು ಭಾಗವತದಿಂದಲೂ ಸೂಚಕವಾಗ್ತದೆ. ಸದೇಹಮಾನಿ ಹರಯೇ ಪ್ರಣಮೇತ್ ಕೇವಲಾಯವ. ಅಂದರೆ ನಾನು ಹೇಳಲು ಬಂದದ್ದು, ಪ್ರಪಂಚದೊಳಗಿನ ಯಾವುದೇ ವ್ಯಕ್ತಿ ಯಾರಿಗೆ ನಮಸ್ಕಾರ ಮಾಡಬೇಕಾಗಿದ್ದರೂ ದೇವರ ಅನುಸಂಧಾನದಿಂದಲೇ ನಮಸ್ಕಾರ ಮಾಡಬೇಕು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ನಮಸ್ ಎಂಬ ಶಬ್ದದ ಅರ್ಥ ಬರೆಯುವಾಗ ಹೇಳ್ತಾರೆ, ನಮಂತಿ ಗುಣಾಹ ಅಸ್ಮೈ ಇತಿ ನಮಃ ಅಂತ. ದೇವರಿಗೆ ನಮಃ ಅಂತ ಕರೆಯೋದು. ಯಾಕೆ ಅಂದರೆ ಪ್ರಪಂಚದೊಳಗಿನ ಎಲ್ಲ ವ್ಯಕ್ತಿಯೂ ಯಾರಿಗೆ ನಮಸ್ಕಾರ ಮಾಡಬೇಕು ಅಂಥವನು ಭಗವಂತ ಅಂತ. ಆದ್ದರಿಂದ ಅವನಿಗೆ ನಮಸ್ ಅಂತ ಕರೀತಾರೆ. ಇಂಥ ದೇವರು ತಾನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡೋದು ಅಂದರೆ ಸಾಧ್ಯವೇ? ಅದನ್ನು ಹೇಳೋದಕ್ಕೆ ಬಂದೆ ನಾನು. ಪ್ರಪಂಚದೊಳಗಿನ ಎಲ್ಲರಿಂದಲೂ ವಂದ್ಯನಾದ ನಮ್ಯನಾದ ಪರಮಾತ್ಮ ತಾನು ನಮಸ್ಕಾರ ಮಾಡಿ ತೋರಿಸಿ, ಹೀಗೆ ನೀವು ಮಾಡಿ ಅಂತ ಹೇಳ್ತಾನೆ. ಅಂದರೆ ನಮ್ಮ ಮಟ್ಟಕ್ಕೆ ಇಳಿದು ನಮಗೆ ಉಪದೇಶ ಮಾಡ್ತಾನೆ, ಮಾರ್ಗದರ್ಶನ ಮಾಡ್ತಾನೆ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂದರೆ ಆ ಮರ್ತ್ಯರ ಮೇಲೆ ಆ ಪರಮಾತ್ಮನಿಗಿರುವಂತಹ ಕರುಣೆ, ದಯೆ ಎಷ್ಟು ಅದ್ಭುತವಾದದ್ದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ವೃದ್ಧಾನಾಂ ಪ್ರತಿಪೂಜಕ ವಿದ್ವಾನ್, ತಾನು ಸರ್ವಜ್ಞ ಶಿಖಾಮಣಿಯಾಗಿದ್ದರೂ ಕೂಡ ವೃದ್ಧಾನಾಂ ಪ್ರತಿಪೂಜಕ. ವಿದ್ವಾನ್ ಆದರೆ, ಜ್ಞಾನ ಬಂದರೆ ಯಾರಿಗೂ ನಮಸ್ಕಾರ ಮಾಡೋದು ಬೇಕಾಗಿಲ್ಲ ಅಂತ ತಿಳಿದುಕೊಳ್ಳಬಾರದು ಮುಂಬರುವ ಜನರು ಅನ್ನುವುದಕ್ಕೆ ವಾಲ್ಮೀಕಿಗಳು ಅವುಗಳನ್ನು ಜೋಡಿಸ್ತಾ ಇದ್ದಾರೆ. ದೇವರ 2 ಗುಣಗಳನ್ನು ಜೋಡಿಸಿ ಹೇಳ್ತಾರೆ ಒಂದೇ ವಾಕ್ಯದಲ್ಲಿ. ವಿದ್ವಾನ್ ಆದರೂ ವೃದ್ಧಾನಾಂ ಪ್ರತಿಪೂಜಕ. ಉತ್ತಮ ವಿದ್ವಾನ್, ಬರೀ ಉತ್ತಮ ಅಲ್ಲ, ಸರ್ವೋತ್ತಮ ವಿದ್ವಾನ್ ಪರಮಾತ್ಮ. ಆದರೂ ಕೂಡ ವೃದ್ಧರಿಗೆ, ಋಷಿ ಮುನಿಗಳಿಗೆ, ಜ್ಞಾನಿಗಳಿಗೆ, ತಪಸ್ವಿಗಳಿಗೆ ಸ್ವಾಗತವನ್ನು ಮಾಡ್ತಾ ಇದ್ದ, ಪೂಜೆಯನ್ನು ಮಾಡ್ತಾ ಇದ್ದ, ಆದರ ಗೌರವಗಳನ್ನು ಸಲ್ಲಿಸ್ತಾ ಇದ್ದ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ರಾಮಾಯಣ ನಮಗೆ ತಿಳಿಸಿಕೊಡ್ತಾ ಇದೆ. ನಮ್ಮ ಎಲ್ಲ ಆಸ್ತಿಕ ಬಾಂಧವರು ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ, ನೀವೇ ನಿಮ್ಮ ದಿನಚರಿಯಲ್ಲಿ ಎಷ್ಟರ ಮಟ್ಟಿಗೆ ಸಂಪರ್ಕಕ್ಕೆ ಬಂದ ಹಿರಿಯರ ಗುರುಗಳ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ಪರಾಮರ್ಶೆ ಮಾಡಿ, ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ತಿದ್ದಿಕೊಳ್ಳಬೇಕು. ಆ ಭಾಗ್ಯ ಸಿಗಬೇಕು ಅಂತ ದೊಡ್ಡವರ ಸಂಪರ್ಕದಲ್ಲಿ ಬಂದು ಪೂಜೆಯನ್ನು ಮಾಡಬೇಕು. ನಮಗೆ ಭೇಟಿನೇ ಆಗೋದಿಲ್ಲ ಅಂತ ತಪ್ಪಿಸಿಕೊಳ್ಳೋದಲ್ಲ. ವೃದ್ಧಾನಾಂ ಪ್ರತಿಪೂಜಕ. ಇದು ಕೇವಲ ಬಂಧು ಬಳಗ, ಹಿರಿಯರು, ಕಣ್ಣಿಗೆ ಕಾಣುವವರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಲ್ಲ. ನಮಗೆಲ್ಲ ವಾಲ್ಮೀಕಿ ಮಹರ್ಷಿಗಳೇ ಇದ್ದಾರೆ. ಅವರ ಅನುಗ್ರಹ, ಅವರ ಉಪಕಾರದಿಂದ ನಮಗೆ ಇವತ್ತು ರಾಮಾಯಣ ಸಿಕ್ಕಿದೆ. ಕಣ್ಣೆದರಿಗಿಲ್ಲ, ಆದರೆ ಅವರಿಗೆ ನಮಸ್ಕಾರ ಸಲ್ಲಿಸಬೇಕು. ರಾಮಾಯಣದ ಶ್ರವಣ ಮಾಡುವಾಗ ವಸಿಷ್ಠ, ವಾಮದೇವಾದಿ ಅನೇಕ ಮಹರ್ಷಿಗಳಿದ್ದಾರೆ. ಅವರು ಕಣ್ಣಿಗೆ ಕಾಣ್ತಾ ಇಲ್ಲ. ಅವರು ಕಂಡ
ಮಂತ್ರಗಳು, ವೇದಗಳು ಇವತ್ತು ನಮಗೆ ಉಪಲಬ್ಧವಾಗಿವೆ. ವಿಶ್ವಾಮಿತ್ರರ ಗಾಯತ್ರಿ ಉಪಲಬ್ಧವಾಗಿದೆ. ಅದರಂತೆ ಅನೇಕ ಮಹರ್ಷಿಗಳು ದರ್ಶನ ಮಾಡಿಕೊಂಡ ವೇದಗಳು ಇವತ್ತು ನಮಗೆ ಜ್ಞಾನದ ದೀಪವನ್ನು ಕೊಡ್ತಾ ಇವೆ. ಅಂದರೆ ಆ ಋಷಿಗಳಿಗೆಲ್ಲ ನಾವು ನಮಸ್ಕರಿಸಬೇಕು. ಬ್ರಹ್ಮಯಜ್ಞ ಅಂತ ಆ ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾರೆ. ಎಲ್ಲ ಋಷಿಗಳ ಮುನಿಗಳ ಸ್ಮರಣೆ ಮಾಡುವಂಥದ್ದು, ಅವರಿಗೆಲ್ಲ ತರ್ಪಣ ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಬಂದದ್ದು ಇದಕ್ಕಾಗಿ. ವೃದ್ಧಾನಾಂ ಪ್ರತಿಪೂಜಕ, ದೇವತೆಗಳಿಗೆ, ನಮ್ಮ ದೇಹ, ಇಂದ್ರಿಯ, ಮನಸ್ಸು, ಪಂಚಮಹಾಭೂತಗಳಿಗೆ ಅಭಿಮಾನಿಗಳಾಗಿ, ಪ್ರೇರಕರಾಗಿ ಕಾಣದಂತೆ ನಮಗೆ ಕಾಣುವ ಜನ ಮಾಡುವ ಉಪಕಾರಕ್ಕಿಂತಲೂ ಕೋಟಿ ಕೋಟಿ ಪಟ್ಟು ಹೆಚ್ಚು ಉಪಕಾರವನ್ನು ಮಾಡುವ ದೇವತೆಗಳಿದ್ದಾರೆ. ನೋಡಬೇಕು ಅಂತ ಬಯಸಿದಾಗೆಲ್ಲ ತೋರಿಸುವ ದೇವತೆ ಕಣ್ಣಿನ ದೇವತೆ ಸೂರ್ಯ. ಕೇಳಬೇಕು ಅಂತ ಬಯಸಿದಾಗ ಕೇಳಿಸುವವರು ಶ್ರೋತ್ರಾಭಿಮಾನಿಗಳಾದ ಎಲ್ಲ ದಿಗ್ದೇವತೆಗಳು. ಮಾತನಾಡಬೇಕು ಅಂದಾಗ ವಾಗೀಂದ್ರಿಯಕ್ಕೆ ಪ್ರೇರಣೆ ಕೊಟ್ಟು ಮಾತನಾಡಿಸುವ ಅಗ್ನಿದೇವತೆ. ಕಾಣೋದಿಲ್ಲ, ಎಷ್ಟು ಅಪೇಕ್ಷೆ. ಒಂದು ಸಣ್ಣ ಉಪಕಾರವನ್ನು ಮಾಡಿದರೆ ನಾನು ಜನರಿಗೆ ಕಾಣಿಸ್ಬೇಕು, ನನ್ನ ಹೆಸರು ಬರಬೇಕು ಅಂತ ಬಯಸುವಂತಹ ಜನ ಇರ್ತಾರೆ. ಇಷ್ಟೆಲ್ಲ ಮಾಡಿದರೂ ಯಾವುದೂ ಅಪೇಕ್ಷೆ ಪಡದೆ ಕೇವಲ ಹರಿಯಾಜ್ಞಾಕರಣಾದೇವ, ದೇವರ ಆಜ್ಞೆ, ಜೀವರಿಗೆ ಉಪಕಾರ ಮಾಡಬೇಕು ಅಷ್ಟೇ ಉದ್ದೇಶದಿಂದ ಮಾಡುವ ಮಹಾನುಭಾವರು ದೇವತೆಗಳು. ಅಂತಹ ದೇವತೆಗಳ ಸ್ಮರಣೆಯನ್ನು ನಾವು ಮಾಡದೇ ಇದ್ದರೆ ಹೇಗೆ? ವೃದ್ಧಾನಾಂ ಪ್ರತಿಪೂಜಕ, ವೃದ್ಧರ ಪೂಜೆಯನ್ನು ನಾವು ಮಾಡಲೇಬೇಕು. ಅವರು ವೃದ್ಧರು, ಗುಣಗಳಿಂದ ವೃದ್ಧರು, ಅಂತಹ ದೇವತೆಗಳ ಪೂಜೆಯನ್ನು ಮಾಡಬೇಕು. ಇವತ್ತು ಶೇಷದೇವರ ಪೂಜೆಯನ್ನು ನಾವೆಲ್ಲ ಮಾಡಿದ್ದೇವೆ. ಸಕಲ ನಾಗಗಳಿಗೆ ಅಧಿಪತಿಯಾದ ನಾಗರಾಜ ಶೇಷ, ಭಗವಂತನ ಶಯನ. ಏನು ದೊಡ್ಡ ಭಾಗ್ಯ ಆ ಶೇಷದೇವರದು. ಏನೋ ಒಂದು ನಾಗಪ್ಪ, ಕಲ್ಲಿನ ನಾಗಪ್ಪನೋ ಮಣ್ಣಿನ ನಾಗಪ್ಪನೋ, ಹಾಲೇರಿದ್ರೆ ನನ್ನ ಕೆಲಸ ಮುಗಿಯಿತು ಏನೋ ಹೇಳ್ತಾರೆ ಹಿರಿಯರು ಅನ್ನೋದಕ್ಕೆ ಮಾಡೋದು. ಏನೋ ಅಲ್ಲ ಅದು. ಯಾರು ಶೇಷದೇವರು ಅನ್ನುವುದನ್ನು ನಾವು ತಿಳಿಯಬೇಕು. ನಮ್ಮೆಲ್ಲರ ಮನಸ್ಸಿಗೆ ಅಭಿಮಾನಿ ದೇವತೆಗಳು. ಗರುಡದೇವರು, ಶೇಷದೇವರು, ರುದ್ರದೇವರು ಇವರೆಲ್ಲರೂ ನಮ್ಮ ಮನಸ್ಸಿಗೆ ಅಭಿಮಾನಿಗಳು. ನಮ್ಮ ಸುತ್ತ ಇರುವಂತಹ ಇಡೀ ಪ್ರಪಂಚವನ್ನು ವ್ಯಾಪಿಸಿದ ಪಂಚಮಹಾಭೂತಗಳೇನಿವೆ, ಈ ಪಂಚಮಹಾಭೂತಗಳಿಗೆ ಮೂಲ ಕಾರಣವಾದ ಅಹಂಕಾರ ತತ್ವ ಅಂತ ಇದೆ. ಆ ಅಹಂಕಾರ ತತ್ವದಿಂದಲೇ ಪಂಚಮಹಾಭೂತಗಳು ಬಂದದ್ದು. ತಾಮಸ ಅಹಂಕಾರದಿಂದ, ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಬಂದದ್ದು, ವೈಕಾರಿಕ ಅಹಂಕಾರ ತತ್ವದಿಂದ ಮನಸ್ಸು ಬಂದದ್ದು. ಪ್ರಪಂಚದೊಳಗಿನ ಎಲ್ಲ ದೇವತೆಗಳ ದೇಹಗಳ ನಿರ್ಮಾಣ ಆಗೋದು ಆ ಅಹಂಕಾರ ತತ್ವದಿಂದ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದವರು ಈ ಮೂವರು, ಗರುಡದೇವರು, ಶೇಷದೇವರು, ರುದ್ರದೇವರು. ಅಂದರೆ ಇವರ ಕೆಲಸ, ಇವರ ವ್ಯಾಪ್ತಿ, ಇವರ ಕಾರ್ಯದ ಹೊರಹು ಎಷ್ಟಿದೆ ಅಂತ ಆಲೋಚನೆ ಮಾಡಿ. ವಿಶ್ವದ ತುಂಬೆಲ್ಲ ಇದೆ, ಕಾಣೋದೆಲ್ಲ ಪಂಚಭೂತಾತ್ಮಕವಾದದ್ದು. ಆ ಪಂಚಭೂತಗಳಿಗೆ ಒಡೆಯರು, ಎಲ್ಲರ ಮನಸ್ಸಿಗೆ, ಇಂದ್ರಿಯಗಳಿಗೆ ಪ್ರೇರಕರು. ಇನ್ನೇನು ಉಳಿತು? ಪಂಚಭೂತ ಅಂದರೆ ದೇಹವೂ ಬಂತು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣಶಕ್ತಿ ಎಲ್ಲದಕ್ಕೂ ಪ್ರೇರಕರಾಗಿರುವ ಮಹಾದೇವತೆಗಳು ಗರುಡ, ಶೇಷ, ರುದ್ರರು. ಇಂತಹ ಜೀವರಿಗೆ ಮಾಡುವ ಉಪಕಾರ, ಅನುಗ್ರಹ ಒಂದು ಕಡೆಗಾದರೆ, ದೇವರ ಸೇವೆ ಅದೆಂಥ ಸೇವೆ! ತತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಾದಿವಂದ್ಯ ಚರಣೋ ಯದಪಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯಸುರೈರ್ದುರಾಪಾಂ ಶ್ರೀರಿಯತ್ಕಟಾಕ್ಷಬಲವತ್ಯಜಿತನ್ನಮಾಮಿ. ಪರಮಾತ್ಮನ ಪಾದಪೀಠ ಆಗಿ, ಪರಮಾತ್ಮನು ಮಲಗುವ ಶಯ್ಯೆಯಾಗಿ, ಯಾವಾಗಲೂ ಭಗವಂತನಿಗೆ ನಿರಂತರವಾಗಿ ಸೇವೆಯನ್ನು ಮಾಡುವ
ನಿರಂತರ ಭಗವಂತನ ಆ ಪರಮಮಂಗಲವಾದ ಜ್ಞಾನಾನಂದ ಸ್ವರೂಪವಾದ ಶರೀರದ ಸಂಪರ್ಕವನ್ನು ಅವಿರತವಾಗಿ ಹೊಂದಿರುವ ಭಾಗ್ಯ ಪಡೆದಿದ್ದಾರೆ ಅಂದರೆ ಆ ಶೇಷದೇವರು ಎಂಥವರು. ಸಸಪ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರಷಪಾಯತಿ. ಇದೇ ರಾಮಾಯಣದಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ, ಈ ಸಮಗ್ರವಾದ ಬ್ರಹ್ಮಾಂಡವನ್ನು ಸಾಸಿವೆ ಕಾಳಿನ ಹಾಗೆ ಸಪ್ತ ಸಾಗರ ಸಪ್ತದ್ವೀಪಗಳಿಂದ ಸಹಿತವಾದ ಎಲ್ಲ ಲೋಕಗಳಿಂದ ಸಹಿತವಾದ ಭೂಮಿಯನ್ನು 7 ಲೋಕಗಳಿಂದ ಸಹಿತವಾದ ಭೂಮಿಯನ್ನು ಸಾಸಿವೆ ಕಾಳಿನಂತೆ ಧಾರಣೆ ಮಾಡುತ್ತಾರೆ ಎಂದು. ಅಂತಹ ಬಲ ಪರಾಕ್ರಮ ಶೇಷದೇವರಲ್ಲಿದೆ. ಶೇಷದೇವರಿಗೆ ಈ ಬಲ ಕೊಟ್ಟದ್ದು ಒಳಗಿದ್ದ ಸಂಕರ್ಷಣ ರೂಪಿಯಾದ ಪರಮಾತ್ಮ. ಅದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಐತರೇಯ ಭಾಷ್ಯದಲ್ಲಿ. ಬ್ರಹ್ಮಾಂಡವನ್ನು ಹೊತ್ತು ನಿಂತ ಮಹಾಪರಾಕ್ರಮಿ ಶೇಷದೇವರು. ಶೇಷದೇವರನ್ನೂ ತಮ್ಮ ಬಾಲದ ಮೇಲೆ ಕೂರ್ಮರೂಪದಿಂದ ಹೊತ್ತವರು ವಾಯುದೇವರು, ವಾಯುದೇವರನ್ನೂ ಕೂರ್ಮರೂಪದಿಂದ ಧಾರಣೆ ಮಾಡಿದವನು ಭಗವಂತ. ಅವನದು ಅನಂತ ಬಲ. ಅಂತಹ ಶೇಷದೇವರ ಪೂಜೆಯನ್ನು ಮಾಡುತ್ತೇವೆ ಅಂತನ್ನುವ ಅನುಸಂಧಾನ ನಮಗಿರಬೇಕು. ಆ ಒಂದು ಪ್ರತಿಸಂಧಾನ ಇದ್ದು ನಾವು ಪೂಜೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿಯೇ ಅನುಸಂಧಾನ, ಅದನ್ನು ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದದಿಂದ ಹೇಳುವುದಾದರೆ ಪ್ರತಿಸಂಧಾನ. ಈ ತರಹದ ಪ್ರತಿಸಂಧಾನ ಅನುಸಂಧಾನಗಳಿಂದ ಸಹಿತವಾಗಿ ನಾವು ಪೂಜೆ ಮಾಡಬೇಕು. ಯಾಂತ್ರಿಕವಾಗಿ ಪೂಜೆ ಮಾಡಿದರಲ್ಲ, ಬರೀ ಮಾಂತ್ರಿಕವಾಗಿ ಮಾಡಿದರಲ್ಲ. ಆ ಮಂತ್ರಗಳ ಅರ್ಥಾನುಸಂಧಾನಪೂರ್ವಕವಾಗಿ ಮಾಡಬೇಕು, ತತ್ವಗಳನ್ನು ತಿಳಿದು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿಯೇ ವಾಲ್ಮೀಕಿ ಮಹರ್ಷಿಗಳು ಪ್ರತಿಪೂಜಕ, ಪ್ರತಿಸಂಧಾನಪೂರ್ವಕಂ ಪೂಜಕ, ವೃದ್ಧಾನಾಂ ಪ್ರತಿಪೂಜಕ. ಎಂತಹ ದೊಡ್ಡ ಸ್ಥಾನ ಅದು ಶೇಷದೇವರದು. ಇವತ್ತು ಶೇಷನ ಪೂಜೆಯನ್ನು ನೀವೆಲ್ಲ ಮಾಡಿದ್ದೀರಿ ಅನ್ನೋದಕ್ಕಾಗಿ ಈಗಾದರೂ ಅನುಸಂಧಾನ ಮಾಡಿ. ಅನೇಕ ಮಹನೀಯರು ಮಾಡಿರಬಹುದು, ಮಾಡಿದವರು ಮತ್ತೊಮ್ಮೆ ಮಾಡಿ ಮಾನಸಿಕವಾಗಿ ಈ ಸಂಜೆ. ಬೆಳಗ್ಗೆ ಮಾಡದಿದ್ದವರು ಈಗಾದರೂ ಅನುಸಂಧಾನವನ್ನು ಮಾಡಿ. ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳುತ್ತಾರೆ, ಜೀವಾಭಿಮಾನಿ ಶೇಷ ಅಂತ. ಎಲ್ಲ ಜೀವರಿಗೆ ಅಭಿಮಾನಿಗಳಾದವರು ಶೇಷದೇವರು. ತಮಗಿಂತಲೂ ಕೆಳಗಿನ ಎಲ್ಲ ಜೀವರಿಗೆ ನಿಯಾಮಕರಾದವರು. ಬರೀ ಹೊರಗಿನ ಜಡವಾದ ಪ್ರಪಂಚಕ್ಕೆ, ಪಂಚಮಹಾಭೂತಗಳಿಗೆ, ಮನಸ್ಸಿಗೆ, ಇಂದ್ರಿಯಗಳಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವಸ್ವರೂಪಕ್ಕೆ ನಿಯಾಮಕರಾದವರು ಶೇಷದೇವರು. ನಮ್ಮ ಜೀವಸ್ವರೂಪ ಇದು ಯಾವಾಗಲೂ ಭಗವಂತನಿಗೆ ಶೇಷ ಆಗಲಿ ಅಂತ. ಶೇಷ ಅಂದರೆ ಅಂಗ, ದಾಸ ಅಂತ ಅರ್ಥ ಇದೆ. ಶೇಷದೇವರಿಗೆ ನಾವೇನು ಬೇಡಬೇಕು ಅಂದರೆ, ಶೇಷದೇವರೇ ನೀವು ನಮ್ಮ ಜೀವಸ್ವರೂಪಕ್ಕೆ ನಿಯಾಮಕರಾಗಿದ್ದೀರಲ್ಲ, ನಮ್ಮ ಜೀವಸ್ವರೂಪ ಇದು ದೇವರಿಗೆ ಶೇಷ ಆಗೋ ಹಾಗೆ ಮಾಡಿ, ದೇವರ ದಾಸ ಆಗೋ ಹಾಗೆ ಮಾಡಿ. ನಿಮ್ಮ ಶರೀರ ಯಾವಾಗಲೂ ಹೇಗೆ ಭಗವಂತನ ಸೇವೆಗೆ, ದಾಸ್ಯಕ್ಕೆ ಮೀಸಲಾಗಿದೆ, ಅಷ್ಟು ಯೋಗ್ಯತೆ ನಮ್ಮದಲ್ಲ. ತಕ್ಕ ಮಟ್ಟಿಗೆ ನಮ್ಮ ದೇಹ, ನಮ್ಮ ಮನಸ್ಸು, ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಶೇಷ ಆಗಿ ಇರಲಿ. ಆ ಪರಮಾತ್ಮ ಶೇಷಿ, ನಾವೆಲ್ಲ ಶೇಷರು, ಅವನ ಅಂಗರು, ದಾಸರು. ಆ ತರಹದ ಅವನ ಪ್ರತಿಬಿಂಬರು, ಅವನು ಬಿಂಬ. ಈ ಅನುಸಂಧಾನ ನಮಗೆ ಬರುವಂತೆ ಅನುಗ್ರಹ ಮಾಡಿ ಅಂತ. ಇವತ್ತೇನು ನೀವು ರಾಮಾಯಣವನ್ನು ಕೇಳ್ತಾ ಇದ್ದೀರಿ, ಮಹಾಭಾರತ ಇದೆ, ಭಾಗವತಾದಿ ಪುರಾಣಗಳಿವೆ, ಪಂಚರಾತ್ರ ಆಗಮ ಇದೆ. ಈ ಎಲ್ಲ ಪೌರುಷೇಯವಾದ ಭಗವಂತನಿಂದ ಹಾಗೂ ಅನೇಕ ಋಷಿ ಮುನಿಗಳಿಂದ ರಚಿತವಾದ ಗ್ರಂಥಗಳಿವೆ. ಎಲ್ಲ ಪೌರುಷೇಯ ಗ್ರಂಥಗಳಿಗೆ ನಿಯಾಮಕರಾದವರು, ಪ್ರೇರಕರಾದವರು ಶೇಷದೇವರು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಐತರೇಯದಲ್ಲಿಯೂ ಋಗ್ಭಾಷ್ಯದಲ್ಲಿಯೂ ಕೂಡ, ಐತರೇಯ ಭಾಷ್ಯ ಋಗ್ಭಾಷ್ಯಗಳಲ್ಲಿ. ಹಾಗಾದರೆ ಶೇಷದೇವರ ಅನುಗ್ರಹ ಎಷ್ಟಿದೆ. ಏನೋ ನಾಗಪ್ಪ ನೀರು ಹಾಕೋದು, ಹಾಲು ಹಾಕೋದು ಅಂತ ತಿಳಿದರೆ ಗತಿ ಏನು? ನಿಮ್ಮ ಹಾಲು ಬೇಕಾಗಿದೆಯಾ?
ಕ್ಷೀರಸಾಗರದಲ್ಲಿರುವಂತಹ ಭಗವಂತನಿಗೆ ಹಾಸಿಗೆಯಾಗಿ ಯಾವಾಗಲೂ ಸೇವೆಯನ್ನು ಮಾಡುವ ಅವರಿಗೆ ಏನು ಕ್ಷೀರದ ಕೊರತೆ ಇದೆ? ಈ ಅನುಸಂಧಾನ ಮಾಡಬೇಕು. ವೃದ್ಧಾನಾಂ ಪ್ರತಿಪೂಜಕ, ದೇವತೆಗಳ ಪೂಜೆಯನ್ನು ಮಾಡುವಾಗಲೂ ಈ ಅನುಸಂಧಾನ ಇರಬೇಕು. ಆ ಅನುಸಂಧಾನದಿಂದ ನಾವು ಪೂಜೆಯನ್ನು ಮಾಡಿದರೆ ನಮಗೆ ಉತ್ತಮವಾಗಿರುವಂತಹ ಲಾಭವಾಗತ್ತೆ. ಶೇಷದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಆ ಎಲ್ಲ ಪೌರುಷೇಯವಾದ ಮಹಾಭಾರತಾದಿ ಸಚ್ಛಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯ, ಮನಸ್ಸು ಇಂದ್ರಿಯಗಳು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿರುವಂತೆ ದಾಸ್ಯವನ್ನು ಮಾಡುವಂತಹ ಒಂದು ಯೋಗ, ಈ ಸಮಗ್ರವಾದ ಭೂಮಿಯನ್ನೇ ಹೊತ್ತು ನಿಂತ ಮಹಾಪರಾಕ್ರಮಿಗಳಾದ ಮಹಾ ಸಾಮರ್ಥ್ಯವನ್ನು ಪಡೆದ ನೀವು ನನ್ನ ಭಾರವನ್ನು ಹೊತ್ತು, ಭೌತಿಕವಾದ ಭಾರವನ್ನು ಹೊತ್ತೇ ನಿಂತಿದ್ದೀರಿ. ನನ್ನ ಸಾಧನೆಯ ಭಾರವನ್ನು ನಿಮ್ಮ ಮೇಲೇ ಹಾಕ್ತೇನೆ. ಎಲ್ಲನೂ ಭಾರ ಗುರುಗಳ ಮೇಲೆ ಹಾಕೋದು ಅಂತಾರಲ್ಲ, ಆ ಅರ್ಥದಲ್ಲಿ ನನ್ನ ಸಾಧನೆಯ ಭಾರವನ್ನು ನಿಮ್ಮ ಪಾದಕ್ಕೆ ಹಾಕ್ತಾ ಇದ್ದೇವೆ. ನೀವೇ ಅದನ್ನು ನಿರ್ವಿಘ್ನವಾಗಿ ಮಾಡಿಸಿ ನಮ್ಮನ್ನು ಉದ್ಧಾರ ಮಾಡಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡೋಣ. ಜೀವಸ್ವರೂಪವೇ ನಿಮ್ಮ ಅಧೀನ ಇದ್ದಾಗ ಅದನ್ನು ಮೋಕ್ಷ ಸಾಧನ ಮಾಡುವಂತೆ, ವ್ಯರ್ಥ ಕಾಲಹರಣ ಮಾಡದಂತೆ ನನ್ನ ಜೀವಸ್ವರೂಪವನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು ಅಂತ ಅವರಿಗೆ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮದೇ ಆದ ವಸ್ತುಗಳನ್ನು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಅಂತ. ಎಲ್ಲವೂ ಭಗವಂತನದು. ಆ ನಂತರದಲ್ಲಿ ತಾರತಮ್ಯ ಕ್ರಮದಲ್ಲಿ ಶೇಷದೇವರ ಅಧೀನವೂ ಹೌದು ಇದು. ಅಂತಹ ಈ ವಸ್ತುಗಳನ್ನು, ನಿಮ್ಮ ವಸ್ತುವನ್ನೇ ನಿಮಗೆ ಅರ್ಪಣೆ ಮಾಡುತ್ತೇನೆ ಎನ್ನುವ ವಿನಯದಿಂದ ಈ ದೇವತೆಗಳ ಪೂಜೆಯನ್ನು ನಾವು ಮಾಡಬೇಕು. ಗಣಪತಿ ಪೂಜೆ ಬರುತ್ತದೆ ಬರುವ ತಿಂಗಳು. ಗಣಪತಿಯ ಮಹತ್ವವನ್ನು ತಿಳಿದು, ಅವನ ಮಹಿಮೆಯನ್ನು ತಿಳಿದು, ಅನುಸಂಧಾನ ಪೂರ್ವಕವಾಗಿ ವೃದ್ಧಾನಾಂ ಪ್ರತಿಪೂಜಕ, ದೇವತೆಗಳ ಪೂಜೆ ಮಾಡಿ. ಋಷಿ ಪಂಚಮಿ ಬಂತು. ಏನೋ ಕಲ್ಲುಗಳನ್ನಿಡೋದು, ಅರಿಶಿನ ಕುಂಕುಮ ಹಾಕೋದು, ಎದ್ದು ಹೋಗೋದು, ಇಷ್ಟೇ ತಿಳ್ಕೋಬೇಡಿ. ಪೂಜೆ ಮಾಡಲಿಕ್ಕೆ ಅವರು ಪ್ರತ್ಯಕ್ಷ ಇವತ್ತು ಬರೋದಿಲ್ಲ, ಆದರೆ ನಾವು ಸ್ಮರಿಸಿದಲ್ಲಿ ಬರುವ ಶಕ್ತಿ ಅವರಿಗಿದೆ, ಬರ್ತಾರೆ. ಮಾಡೋ ಕಲ್ಲಿನಲ್ಲೇನೇ ಅವರು ಸನ್ನಿಹಿತರಾಗಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅವರ ಮಹಿಮೆ ತಿಳಿದು ಭಕ್ತಿಯಿಂದ ನಮ್ಮ ಜನ್ಮವನ್ನು ಸಾಧನಮಯವನ್ನಾಗಿ ಮಾಡಿ ಭಗವಂತನ ಉಪಾಸನೆಗೆ, ವ್ರತನಿಯಮ ಅನುಷ್ಠಾನಗಳಿಗೆ, ದೇವರ ಸೇವೆಗೆ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಅಣಿಯಾಗುವಂತೆ ಮಾಡಿ ಅಂತ ಆ ಋಷಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಮಹಿಮೆಯನ್ನು ತಿಳಿದು ಪೂಜೆ ಮಾಡಬೇಕು. ಹೀಗೆ ವೃದ್ಧಾನಾಂ ಪ್ರತಿಪೂಜಕಃ, ಸುತ್ತಮುತ್ತಲಿರುವ ಹಿರಿಯರಿಗೂ ನಮಿಸಿ, ಅವರಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಸ್ಮರಿಸಿ, ಕಾಣದ ಋಷಿ ಮುನಿಗಳು, ದೇವತೆಗಳು, ವಾಯುದೇವರು, ಮಹಾಲಕ್ಷ್ಮಿ, ಸರ್ವೋತ್ತಮನಾದ ಭಗವಂತನನ್ನು ವಿಶೇಷವಾಗಿ ಸ್ಮರಿಸಿ. ವೃದ್ಧಾನಾಂ ಪ್ರತಿಪೂಜಕಃ ಬಹುವಚನ. ಯಾಕೆ ಅಂದರೆ ವೃದ್ಧ, ಬ್ರಹ್ಮ, ವೃದ್ಧ ಎರಡೂ ಶಬ್ದಗಳ ಅರ್ಥ ಒಂದೇ. ಪರಬ್ರಹ್ಮ, ಪರಮಾತ್ಮ, ನಾರಾಯಣ ಅಂತ ಹೇಳ್ತೇವೆ. ಬೃಹಿ ವೃದ್ಧೌ. ವೃದ್ಧ ಅಂದರೆ ಪರಮಾತ್ಮ, ಬ್ರಹ್ಮ ಅಂದರೆ ವೃದ್ಧ ಅಂತ ಅರ್ಥ. ವೃದ್ಧ ಅಂದರೆ ಪೂರ್ಣ ಗುಣಗಳಿಂದ ತುಂಬಿದವನು, ಅನಾದಿ ಕಾಲದಿಂದಲೇ ಪರಿಪೂರ್ಣನಾದವನು, ಬೆಳೆದು ನಿಂತವನು, ಬೆಳೀತಾ ಇದ್ದವನಲ್ಲ, ಅನಾದಿ ಕಾಲದಿಂದ ಬೆಳೆದು ನಿಂತವ ವೃದ್ಧ, ಪರಿಪೂರ್ಣ ಬ್ರಹ್ಮ. ತಂದೆಯಲ್ಲಿಯೂ ವೃದ್ಧನಾದ ಪರಮಾತ್ಮ ಇದ್ದಾನೆ, ಬ್ರಹ್ಮ ಇದ್ದಾನೆ. ತಾಯಿಯಲ್ಲಿಯೂ ಬ್ರಹ್ಮನಿದ್ದಾನೆ, ಎಲ್ಲರಲ್ಲಿಯೂ ಬ್ರಹ್ಮನಿದ್ದಾನೆ. ಎಷ್ಟು ಬ್ರಹ್ಮರು! ಪರಮಾತ್ಮನ ಅನಂತ ರೂಪಗಳಿವೆ. ಆದ್ದರಿಂದ ವೃದ್ಧಾನಾಂ ಪ್ರತಿಪೂಜಕಃ, ಆ ಅನಂತ ರೂಪಿಯಾದ, ಎಲ್ಲರಲ್ಲಿ ಅಂತರ್ಯಾಮಿಯಾದ, ವೃದ್ಧನಾದ, ಗುಣಪೂರ್ಣನಾದ ಭಗವಂತನ ಪೂಜೆಯನ್ನು ಮಾಡುವ ಅನುಸಂಧಾನದಿಂದ ಕಾಣುವ ವೃದ್ಧರ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀರಾಮಚಂದ್ರ ತೋರಿಸಿಕೊಡ್ತಾನೆ ಅಂತ ತಿಳಿಸೋದಕ್ಕೆ ಜ್ಞಾನಿನಾಂ ಪ್ರತಿಪೂಜಕಃ, ಬಂಧೂನಾಂ ಪ್ರತಿಪೂಜಕಃ ಅಂತೆಲ್ಲ ಹೇಳಲಿಲ್ಲ. ವೃದ್ಧಾನಾಂ ಪ್ರತಿಪೂಜಕಃ ಅಂತ ವಾಲ್ಮೀಕಿಗಳು ಶಬ್ದ ಆಡುವ ಮೂಲಕ ಎಲ್ಲರೊಳಗಿರುವ ಪೂರ್ಣನಾದ ಬ್ರಹ್ಮನ, ಪರಬ್ರಹ್ಮನ ಪೂಜೆಯನ್ನು ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಒಂದು ಅನುಸಂಧಾನದಿಂದ ಪೂಜೆ ಮಾಡುವ, ಪೂಜೆಯಿಂದ ಕ್ಷಣಕ್ಕೆ ಗಂಟೆ ಬಾರಿಸಿ ಮಂಗಳಾರತಿ ಮಾಡೋದೊಂದೇ ಪೂಜೆ ಅಲ್ಲ. ಬಂದವರಿಗೆಲ್ಲ ಮಂಗಳಾರತಿ, ಬಂದವರಿಗೆ ಮಂಗಳಾರತಿ ಮಾಡದೇ ಇರೋದು ಒಳ್ಳೆಯದು. ಅಂತೂ ಮಂಗಳಾರತಿ ಮಾಡಿ ಬಂದ್ಯಾ ಅಂತಂತಾರೆ. ಆ ಮಂಗಳಾರತಿ ಮಾಡೋದು ಬೇಡ. ಬಂದವರನ್ನು ಗೌರವದಿಂದ ಆದರಿಸಿ ಸತ್ಕರಿಸಿ ಆತಿಥ್ಯವನ್ನು ಮಾಡೋದು
ಅದೇ ಪೂಜೆ. ಅದನ್ನು ಮಾಡುವಾಗ ಒಳಗಿರುವ ವೃದ್ಧನಾದ ಗುಣಪೂರ್ಣನಾದ ಪರಮಾತ್ಮನ ಅನುಸಂಧಾನದೊಂದಿಗೆ ನಾವು ಪೂಜೆಯನ್ನು ಮಾಡಬೇಕು ಎಂಬ ಸಂದೇಶವನ್ನು ವಾಲ್ಮೀಕಿ ಮಹರ್ಷಿಗಳು ನೀಡ್ತಾ ಇದ್ದಾರೆ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ ಕಿ. ಅಭಿನವ ರಘೂತ್ತಮರಿಗೆ. ಶ್ರೀರಾಮಚಂದ್ರ ತನ್ನ ತಮ್ಮನಾದ ಲಕ್ಷ್ಮಣನ ಅವನು ಶೇಷನ ಅವತಾರ. ಹಾಗಾಗಿ ರಾಮನವಮಿ ದಿವಸ ತಂಬಿಟ್ಟು ಕೊಡೋದಿಲ್ಲ. ಲಕ್ಷ್ಮಣನ ಶೇಷಾವತಾರನಾದವನು ಲಕ್ಷ್ಮಣ. ಹೀಗಾಗಿ ತನ್ನ ಸಲುವಾಗಿ ಇಟ್ಟುಕೊಳ್ಳದೆ ತಮ್ಮನಿಗೆ ಬಿಟ್ಟಿದ್ದಾನೆ. ಆದ್ದರಿಂದ ತಂಬಿಟ್ಟು. ಇದರಿಂದೇನು ತೋರಿಸಿದ ಅಂದರೆ ನಮ್ಮದು ಅಂತ ಯಾವುದೂ ಇಟ್ಕೋಬಾರದು. ನೀವು ತಿನ್ನೋರು ತಂಬಿಟ್ಟು, ತಮ್ಮದು ನಮ್ಮದು ಅಂತ ಅಭಿಮಾನ ಬಿಟ್ಟು ವೈರಾಗ್ಯದಿಂದ ಇದನ್ನು ತಿಂದು ವಿರಕ್ತರಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ರಾಮನಾಮ ಸ್ಮರಣೆ, ಹಯಗ್ರೀವ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಸಾಲಿನಲ್ಲಿ ಬಂದು ಅದನ್ನು ಸ್ವೀಕಾರ ಮಾಡಬೇಕು. ಹಯಗ್ರೀವ ಜಯಂತಿ ಹತ್ತಿರ ಬರ್ತಾ ಇದೆ. ಜಯಂತಿಯೊಳಗೆ, ಪೌರ್ಣಿಮೆಯೊಳಗೆ ಕೋಟಿ ಬಾರಿ ಸ್ಮರಣೆಯಾಗಬೇಕು. ಖಾಲಿ ನಿಂದಿರಬೇಡಿ. ಹಯಗ್ರೀವನ ಸ್ಮರಣೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಎಲ್ಲರೂ ಸಾಲಿನಲ್ಲಿ ಬರಬೇಕು. ಹಯಗ್ರೀವ 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 ಹಯಗ್ರೀವ